ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಜನಿವಾರ ಶಿವದಾರ ಅಂದ ತಕ್ಷಣ ನೆನಪು ಬರುವಂಥದ್ದು ನಮ್ಮ ಬಸವರಾಜ ಕಟ್ಟಿಮನಿಯವರ ಕಾದಂಬರಿಗಳು. ಯಾವ ರೀತಿಯ ಜಾತಿ ಪದ್ಧತಿ ನಮ್ಮನ್ನು ಆಳ್ತಾ ಬಂದದ, ನಮ್ಮನ್ನು ಎಷ್ಟು ದೂರ ತಳ್ತಾ ನಡೆದದ. ವಿಶ್ವದಲ್ಲಿ ನಾವು ವಿಶ್ವಗುರು ಅಂತ ಹೇಳ್ಕೊಳ್ತಾ ಇದ್ದೀವಿ ಬಾಯಿ ಮಾತಿನಲ್ಲೇ, ಆದರೆ ನಿಜವಾಗಿ ವಿಶ್ವಗುರು ಇವತ್ತು ಯಾರಾಗಿದ್ದಾರೆ ನಾನು ನೆನಪಿಸ್ಕೊಂಡಾಗ ಬಸವರಾಜ ಕಟ್ಟಿಮನಿಯವರ ಈ ಜನಿವಾರ ಶಿವದಾರ ಇದಕ್ಕೆ ನಾವು ಜಗಳತಾ ಬಂದೀವಿ. ಈಗ ಅದ್ರ ಜೊತೆಗೆ ಹಿಜಾಬ್ ಒಂದು ಸೇರಿಬಿಟ್ಟದ. ಧಾರ್ಮಿಕ ಸಂಪ್ರದಾಯ ನಡಾವಳಿ ಪೇಟ ಸುತ್ತದಾಗಿರ್ಬೋದು, ಶಕ್ರ ಪೇಟ ಸುತ್ತದಾಗಿರ್ಬೋದು, ನಾವಾಗಿರ್ಬೋದು, ಕಿವಿಯಲ್ಲಿ ಬೆಂಡೋರೆ ಹಾಕ್ಕೊಳ್ಳೋದು, ಮತ್ತೇನು ಮಾಡೋದು, ಗಂಡು ಮಕ್ಕಳ ಜೊತೆ ರಿಂಗ್ ಹಾಕ್ಕೊಳ್ಳೋದು, ಏನೋ ಕೆಲವೊಂದು ಸಂಪ್ರದಾಯಗಳು ನಮಗೆ ಗೊತ್ತಿಲ್ಲದೋ ಗೊತ್ತಿದ್ದು ನಮ್ಮನ್ನು ಆವರಿಸ್ತಾ ಇರ್ತಾವೆ. ಅವು ಧರ್ಮದ ನೆಲೆಗಟ್ಟಿನಲ್ಲೇ ಜಾತಿ ನೆಲೆ ಸರಿಯೋ ತಪ್ಪೋ ಚರ್ಚೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾವು ನಂಬಿದ್ದೀವಿ ಅದನ್ನು ನಾವು ಧರಿಸಿದ್ರೆ ಏನು ತಪ್ಪಲ್ಲ, ಸಿಂಪಲ್ ಅದ. ಹಿಜಾಬ್ ಧರಿಸಿದ್ರೆ ತಪ್ಪೋದು, ಹಾಗೆ ಹೀಗೆ ಅಂತ ವಾದ ಮಾಡೋದು, ಜನಿವಾರ ನೀವು ತೆಗೆದು ಹಾಕಿದ್ರೆ ತಪ್ಪು ಅಂತ ಹೇಳೋದು, ಶಿವದಾರ ಹಾಕಿದ್ದು ನೀವು ತೆಗೆದು ಹಾಕಿದ್ರೆ ತಪ್ಪು ಅಂತ ಹೇಳೋದು, ಯಾವ ತಪ್ಪು ಸರಿಯಲ್ಲ. ಇಲ್ಲಿ ಮುಖ್ಯ ಏನದಪ್ಪ, ಎಜುಕೇಷನ್ದಲ್ಲೇ ಕಾಫಿ ಆಗದಂಗೆ ನಡಿಬೇಕಾಗ್ಯದಲ್ಲ, ಮೂಲ ಅಲ್ಲೇ ಅದ. ಮತ್ತು ಸ್ಕೂಲುಗಳಲ್ಲೇ ಕಲೀಲಿಕ್ಕೆ ನಾವು ಬರ್ತಾಯಿದ್ವಿ, ಯಾರ ಮುಖಗಳನ್ನು ನಾವು ನೋಡ್ಲಿಕ್ಕೆ ಬರ್ತಾ ಇರೋದಿಲ್ಲ ಅಲ್ಲ. ಹಿಜಾಬ್ ಹಾಕ್ಕೊಳ್ಳೋದ್ರೆ ನಮ್ಮ ಮುಖ ಮುಚ್ತಾರೆ, ಬರ್ರಿ ಟೆರರಿಸ್ಟ್ ಬರ್ತಾ ಇದ್ದಾರಲ್ಲ, ಅವ್ರು ಬೇಕಾದರೆ ಮುಖ ತಕ್ಕೊಳ್ಳಿ, ಬೇಡ ಮುಚ್ಕೊಳ್ಳಿ. ಆದರೆ ಆ ರೆಕಾರ್ಡ್ದಲ್ಲಿ ಇದ್ದೇ ಇರ್ತಾರೆ ಅವ್ರು ಯಾರು ಏನು ಅವರ ಇತಿಹಾಸ ಎಲ್ಲ ಇರ್ತದೆ. ಅಂದ್ರೆ ಹಿಜಾಬನು ತೆಗಿಬೇಕು, ಅದೇ ಹಂಗೆ ನಾವು ಕೇಸರಿ ಹಾಕ್ಕೊಂಡು ಬರ್ರಿ ಅಂತ ಹೇಳಿದ್ರೆ ಮುಗಿದ್ರೆ ಬಿಡ್ತದೆ. ಯಾಕಂದರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಪ್ಪ ಅಂದರೆ ಮುಖ್ಯ ಇರಬೇಕಾಗಿದ್ದು ಶಿಕ್ಷಣ. ಈಗ ಶಿಕ್ಷಣ ಕೇಂದ್ರಗಳಲ್ಲೇ ಬಂದು ನೋಡಿರಿ, ಜನಿವಾರ ಸಲುವಾಗಿ CET ಎಕ್ಸಾಮ್ದಾಗ ಏನಾಗ್ತದೆ ಗೆಲ್ಲಮ್ಮ ಆಯ್ತು ಲಾಸ್ಟ್ ಟೈಮ. ಅದು ಸರಿಯೋ ತಪ್ಪೋ ಇಲ್ಲಿ ಮಾತು ಮುಖ್ಯ ಅಲ್ಲ, ಆದರೆ ಅದು ತೆಗೀಲಿಕ್ಕೆ ಹೆಚ್ಚು ತಪ್ಪು. ಅವ್ರು ಹಾಕ್ಕೊಂಡಿದ್ದಾರೆ ಜನಿವಾರದಿಂದ ಏನಾದರೂ ಅಲ್ಲೇ ಕಾಫಿ ಮೆಸೇಜ್ಗಳು ಹೋಗ್ತಾವೆ, ಮತ್ತೇನು ಹೋಗ್ತಾವೆ, ಇದ್ರ ಕಂಡು ಹಿಡೀರಿ ಅದನ್ನು. ಹೌದು, ಯಾವುದೋ ಮೆಟಲ್ ರಿಪೇರ್ ಮಾಡ್ಕೊಂಡಿದ್ದಾರೆ, ಬ್ಲೂಟೂತ್ ರಿಪೇರ್ ಮಾಡ್ಕೊಂಡಿದ್ದಾರೆ, ಮತ್ತೇನು ಮಾಡಿದ್ರೆ ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ. ಅಂದ್ರೆ ನಾವು ಹೇಳೋ ಉದ್ದೇಶ ಇಲ್ಲ ಏನಪ್ಪ ಅಂತಂದ್ರೆ, ಜನಿವಾರವ್ರು ಹಾಕ್ಕೊಂಡು ಒಳಗಿರ್ತಾರೆ, ಅವ್ರೊಳಗೆ ಗುಂಡುಗಡಿಗೆ ಒಳಗಿರ್ತದೆ, ಅದು ಶಿವದಾರ ಒಳಗಿರ್ತದೆ, ಹಿಜಾಬ್ ಮೇಲೆ ಹಾಕ್ಕೊಂಡಿರ್ತಾರೆ, ಅಡ್ಡಿ ಇಲ್ಲ. ನೀವು ID ಕಾರ್ಡ್ ಇರ್ತದೆ, ID ಕಾರ್ಡ್ ಪ್ರಕಾರ ಅವ್ರು ಇದ್ದಾರೆ ಇಲ್ಲ ನೋಡಿರಿ, ಯಾರಂದ್ರೆ ಮುಖ ಮುಸ್ಸಾಗತ್ರಿ. ಕೆಲವೊಮ್ಮೆ ಈವನ್ ಟಿಕ್ಕಳಿಗಳಲ್ಲಿ ಅಲ್ಲಿ ಲೈಸೆನ್ಸ್ ಬರಬಾರ್ದು ಅಂತ ರಿಸ್ಟ್ರಿಕ್ಷನ್ ಹಾಕಿದಾರಪ್ಪ ಅಂದ್ರೆ ಮೂಲ ಉದ್ದೇಶ ಕಾಫಿ ಆಗಬಾರ್ದು. ಯಾಕೆ ಭ್ರಷ್ಟಾಚಾರ ಹೆಚ್ಚಾಗಿರೋದು. ಈಗ ನೋಡಿರಿ, ನೀಟ್ ಕ್ವಶನ್ ಪೇಪರ್ ಔಟ್ ಆಗ್ತಾಯಿದ್ದು 4ನೇ ಸಲ. ಯಾರು ಔಟ್ ಮಾಡಿದ್ರು ಇದ್ರ ಹಿಂದಿದ್ದಾರೆ ಯಾರು ಇನ್ನೂ ಇವತ್ತು ಹಿಡ್ಲಿಕ್ಕೆ ಆಗ್ತಾಯಿಲ್ಲ. ಪ್ರತಿಯೊಂದು ರಾಜ್ಯದಲ್ಲೂ ಸಹ ಪೇಪರ್ ಲೀಕ್ಸ್ ಆಗ್ತಾ ಇದ್ದಾವೆ. ನಾವು ಆ ಟೈಮ್ದಲ್ಲಿ ಚೀರ್ತೀವಿ, ಮಾಡ್ತೀವಿ, CBI ಸಹಿತ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿವರೆಗೆ 4 ಎಕ್ಸಾಮ್ಗಳು ಸಿಕ್ಕಿದ್ದು CBIನೇ ಇನ್ವೆಸ್ಟಿಗೇಷನ್ ಮಾಡಿದೆ. ಎಷ್ಟು ಮಂದಿ ಹಿಡಿದು ಶಿಕ್ಷೆ ಕೊಟ್ಟಿದ್ದು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ವೇಳೆ ಇಷ್ಟರಲ್ಲೇ ಅದು ಸಂಬಂಧಿಸಿದ ಅಧಿಕಾರಿಗಳನ್ನ ಹಿಡಿದ ಶಿಕ್ಷೆ ಕೊಟ್ಟಿದ್ರೆ ಇವತ್ತು ಪ್ರಮಾಣ ಕಡಿಮೆ ಆಗ್ತಿದ್ದು ಕಾಪಿ ಮಾಡುವಂಥದ್ದು. ಇಲ್ಲೇ ಜನಿವಾರ ಆಗಿ ತೆಗೆಸ್ತಾ ಇದ್ದಾರಪ್ಪ ಅಂದ್ರೆ ಏನೋ ಎಲೆಕ್ಟ್ರಾನಿಕ್ ಆಗಿರ್ಬೋದು, ಮತ್ತೇನು ವಸ್ತುಗಳು ಇರ್ಬೋದು, ಅದ್ರೊಳಗೆ ಮಾಡ್ಕೊಂಡು ಇವ್ರೇನು ಕಾಫಿ ಮಾಡ್ಬೋದು ಭಯ, ಆತಂಕ. ಯಾಕಂದರೆ ವರ್ಷಾನುವರ್ಷ ಓದಿದಂಥ ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ. ಇಲ್ಲಿ ಮೊನ್ನೆ ನೋಡ್ರಿ, ನೀಟದೊಳಗೆ ಎಷ್ಟು ಅನ್ಯಾಯ, 22 ಲಕ್ಷಕ್ಕಿಂತ ಮೀರಿ ಹುಡುಗ ಕೂತಿದ್ದಾರೆ ಎಕ್ಸಾಮ್ಗೆ. ಈಗ ಹೇಗಾಗಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಲ್ರಿ. ಇನ್ನುಳಿದ ಎಕ್ಸಾಮ್ ನಡೀತಾ ಇದ್ದಾವೆ, ಆನ್ಲೈನ್ ಮೇಲೆ ನಡೀತಾ ಇದ್ದಾವೆ, ಅಲ್ಲೂ ಇರ್ತಿರ್ಬೋದಿಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ವೈಜ್ಞಾನಿಕವಾಗಿ ಮನುಷ್ಯ ಮುಂದುವರೆದಾನಪ್ಪ ಅಂದ್ರೆ ಅದು ಮತ್ತು ಇನ್ನೊಂದು ದುರಂತ ಏನಂದ್ರೆ ನಮ್ಮದಿಲ್ಲ, ನಾವು ನಮ್ಮ ವೈಜ್ಞಾನಿಕತೆಯನ್ನು ಕಾಫಿ ಮಾಡೋದಕ್ಕೂ ಮತ್ತದಕ್ಕೂ ನಾವು ಬಳಸ್ತಾ ಇದ್ದೀವಿ. ನಮ್ಮ ಬ್ರೈನನ್ನು ಡೆವಲಪ್ ಮಾಡಿಕೊಂಡು ಅವ್ರು ಇನ್ನೂ ಶಿಕ್ಷಿತರಾಗಿ ಒಳ್ಳೆ ಜಾಣರಾಗಬೇಕಂತಲ್ಲ, ಕಾಫಿ ಹೆಂಗೆ ಮಾಡೋಕ್ಕೆ ಸಾಧ್ಯತೆ, ಮತ್ತೇನು ಮಾಡೋಕ್ಕೆ ಸಾಧ್ಯತೆ, ಹೆಂಗೆ ತುಡುಗು ಮಾಡ್ಲಿಕ್ಕೆ ಸಾಧ್ಯತೆ ಅಂತೇಳಿ. ಇದರಿಂದಾಗಿ ಏನಾಗಿಬಿಡ್ತಪ್ಪ ಅಂತಂದ್ರೆ ಸಹಜವಾಗಿ ನಮ್ಮ ಎಜುಕೇಷನ್ ಸ್ಟ್ಯಾಂಡರ್ಡು ಕೊಲ್ಯಾಪ್ಸ್ ಆಗ್ತದೆ. ಇಲ್ಲೇ ಜನಿವಾರ ಹಾಕೊಂಬರಲಿ ಬೇಡ, ಹಿಜಾಬ್ ಹಾಕೊಂಬರಲಿ, ಮತ್ತೆ ಹಾಕೊಂಬರಲಿ, ಅವು ಏನಾದರೂ ಕಾಫಿಗೆ ಆಸ್ಪತ್ರೆಗೆ ಕುಳಿತಿದ್ರೆ ತೆಗಿಸಲೇಬೇಕು ಅವತ್ತನ್ನು. ಇಲ್ಲ ಅಂದರೆ ಅದು ಚೆಕ್ ಮಾಡೋರು ಯಾರು? ಪಾಪ ಟೀಚರ್ಗಳಿಗೆ ಅಲ್ಲಿ ಸೂಪರ್ವೈಸರಾಗಿ ಬಂದರೆ ಗೊತ್ತಾಗೋದಿಲ್ಲ. ಅದು ಡಿಟೆಕ್ಟಿವ್ ನಿಮ್ಮಲ್ಲಿ ಏನು ವಸ್ತುಗಳು ಇದ್ರೆ ತೊಗೊಂಡು ಬಂದಲ್ಲಿ ಮಾಡಿರಿ, ಡಿಟೆಕ್ಟ್ ಮಾಡಿರಿ. ಎಕ್ಸಾಮ್ ಹಾಲಿಗೆ ಎಂಟ್ರಿಯಲ್ಲಿ ಡಿಟೆಕ್ಷನ್ ಇಟ್ಬಿಟ್ರೆ ಅದ್ರ ಸಿಗ್ತದ್ರೆ ಹೊರಗೆ ಹಾಕಿರಿ. ಮತ್ತು ಎಕ್ಸಾಮಲ್ಲಿ ಒಳಗೆ ಸೂಪರಿಂಟೆಂಡೆಂಟ್ ಇರ್ತಾರೆ, ಸೂಪರ್ವೈಸರ್ ಇರ್ತಾರೆ,
ಪ್ರತಿಯೊಂದು ಎಕ್ಸಾಮ್ ಹಾಲಿಗೆ ಆ ಸೂಪರ್ವೈಸರ್ ಮೂಲಕ ಗೊತ್ತಾಗಿ ಆಗ್ತದೆ ಯಾರು ಕಾಫಿ ಮಾಡ್ತಾ ಇದ್ದಾರೋ ಏನು ಬರ್ತಾ ಇದೆ ಅಂತದ್ದು 25 ಹುಡುಗರು ನೋಡ್ಲಿಕ್ಕೆ ಆಗೋದಿಲ್ವಾ? ನಾ ಯಾಕೆ ಮತ್ತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಅನಗತ್ಯ ಇದೆಲ್ಲ ವಿಷಯಗಳು. ಬಿ ಜೆ ಪಿಗರು ಹೇಳೋದು ಪ್ಲೀಸ್ ಮಾಡೋ ಸಲುವಾಗಿ ಇಲೆಕ್ಷನ್ ಮನಸ್ಸು ಇದಾಗಿತ್ತು, ಮುಸಲ್ಮಾನರು ಒಲಿಸೋ ಸಹ ಮಾಡ್ತಾಯಿದ್ರು. ಆರ್ ಅಶೋಕ್ ಅನ್ನೋದು ಇವರಿದ್ದಂಥವ್ರು ಇಲ್ಲ ನಿಮ್ಮಲ್ಲಿದಪ್ಪ ನೀವು ಮಾಡ್ತಾಯಿದ್ದು ನಿಮ್ಮದು ಅಜ್ಞಾನ ಬೆಳೆಸ್ತಾ ಇದ್ದು ಇವರು ಅನ್ನೋದು ಇದ್ರ ಅವಶ್ಯಕತೆ ಐತೆ. ಸಂಪ್ರದಾಯ ಅಂದ್ರೆ ಸ್ವಲ್ಪ ಏನೋ ಅನಿಸ್ಬೋದು, ಪರಂಪರೆ ಅವ್ರು ಪರಂಪರೆ ಹಾಕ್ಕೊಳ್ತಾರೆ, ಹಿಜಾಬ್ ಹಾಕ್ಕೊಂಡು ಬರಲಿ, ನಿಮಗೇನು ಬೇಕಾಗಿದೆ ಎಕ್ಸಾಮ್ದಲ್ಲೇ ಅವರು ಎಕ್ಸಾಮ್ಗೆ ಬಂದಂಥವ್ರು ಅದ ವ್ಯಕ್ತಿ ಹೌದು ಅಲ್ಲೋ ಅದು ಸೂಪರ್ವೈಸರ್ ಚೆಕ್ ಮಾಡ್ತಾರೆ. ಅಲ್ಲಿ ಹಿಂದೂ ಹೆಣ್ಮಕ್ಳು ಸೂಪರ್ವೈಸರ್ ಇರ್ತಾರೆ, ಚೆಕ್ ಮಾಡಿಸೋರು ಕಡೆಯಿಂದ ಹೌದಾ ಇಬ್ಬರು ಕರೆಕ್ಟ್ ಅದಾರ ಇವರು ಅಂತೇಳಿ. ಕಾಫಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯದ, ಇಷ್ಟು ಡಿಸ್ಟ್ರಿಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರತಿ ಸೂಪರ್ವೈಸರು ಪ್ರಾಮಾಣಿಕತೆ ಅಂತ ಕೆಲಸ ಮಾಡಿದ್ರಪ್ಪ ಅಂದ್ರೆ, ಪ್ರಾಮಾಣಿಕವಾಗಿ ಕಾಫಿ ಮಾಡೋದು ಹಿಡಿದು ಹೊರಗೆ ಹೋಗಿದ್ರಪ್ಪ ಅಂದ್ರೆ ಮುಗಿದೋಯ್ತಲ್ರಿ. ಅದಕ್ಕೆ ಇಷ್ಟದೆಲ್ಲ ರದ್ದು ಮಾಡೋದು ನೆನಪಿಗಾಗಿದೆ. ಇವತ್ತು ನೋಡ್ರಿ ಮಧು ಬಂಗಾರಪ್ಪನ ಅಂತಾರ ಕೇಂದ್ರೀಯ ವಿದ್ಯಾಲಯ ಮಾದರಿ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಏನೋ ಸಂಶಯ ಕೊಡ್ತಾ ಇದ್ದಾರೆ. ಜನಿವಾರ ಪ್ರಕರಣ ಮುಂದೆ ಹಿಂಗೆ ಆಗಬಾರ್ದು ಮಾಡಿದಂತ ದಿನೇಶ್ ಗುಂಡ್ರು ಅವ್ರು ಹೇಳ್ತಾರೆ. ಇವೆಲ್ಲ ಸರಿ, ಇವತ್ತಂತೂ ಒಳ್ಳೆಯ ನಿರ್ಧಾರ ತೊಗೊಂಡಿದ್ದೀರಿ. ಈ ಆದೇಶ ತಕ್ಷಣ ಜಾರಿಗೆ ಬರಲಿ. ಇದರಲ್ಲಿ ಮುಖ್ಯವಾಗಿ ಸಾಂಪ್ರದಾಯಿಕ ಹಾಗೂ ಆಚರಣೆ ಆಧರಿಸಿದ ಸಂಕೇತಗಳಾದ ಪೇಟ, ಟರ್ಬನ್ನ, ಜನಿವಾರ, ಪವಿತ್ರ ದಾರ, ರುದ್ರಾಕ್ಷಿ, ತಲೆವಸ್ತ್ರ, ಹಿಜಾಬ ಏನು ಬೇಕಾದ ಹಾಕೊಂಡು ಮಾಡ್ರಪ್ಪ ಎಕ್ಸಾಮ್. ಯಾಕೆ ಈ ಮಾತನ್ನು ಕಡೆಗೂ ಕೊನೆಗೂ ಒಂದೇನೋ ಜ್ಞಾನೋದಯ ಮಾಡ್ಕೊಳ್ತೋ ಇದು ಸಹಜವಾಗಿ ಹಿಜಾಬನ್ನು ಹೇಗಾದ್ರೂ ತಗೋಬೇಕಾಗಿತ್ತು. ಇವ್ರಿಗೂ ಕಾಂಗ್ರೆಸ್ ಇರ್ಬೋದು, ಅಲ್ಲಿ ರಾಜಕೀಯ ಅಂತ ಹೇಳೋಕ್ಕೆ ಆಗೋದಿಲ್ಲ. ಬಟ್ ಒಟ್ಟಾರೆಯಾಗಿ ಧಾರ್ಮಿಕ ಏನು ಸಂಕೇತಗಳಿದ್ದಾವೆ ನೀವು ಹಾಕ್ಕೊಂಡು ಬರ್ಬೋದು ಅನ್ನೋದಕ್ಕೆ ಒಪ್ಪಿಟ್ಬಿಟ್ಟಿದ್ದಾರೆ. ಜೊತೆಗೆ ಇವ್ರು ತಡಿಬೇಕಾಗಿದ್ದವ್ರು ಯಾರು, ಕಾಫಿ ಆಗೋದು ತಡಿಬೇಕಾದವ್ರು ಯಾರು, ಒಳ್ಳೆಯ ಓದುಗರಿಗೆ ಎಣ್ಣೆ ಆಗದಂಗೆ ನೋಡ್ಬೇಕಾದವ್ರು ಯಾರು, ಅಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದಂಥ ಜನ ಸೂಪರ್ವೈಸರ್ಸ್ ಆಗಿರ್ಬೋದು ಮತ್ತು ಆಗಿರ್ಬೋದು ಎಕ್ಸಾಮ್ ನಡೆಸೋರು ಅವರು ಸ್ಟ್ರಿಕ್ಟಾಗಿ ನಡೆಸಿದ್ರಪ್ಪ ಅಂತಂದ್ರೆ, ಕಾಫಿ ಆಗದಂಗೆ ನಡೆಸಿದ್ರು ಅಂದ್ರೆ ಈ ಯಾವ ಸಮಸ್ಯೆನೂ ಬರೋದಿಲ್ಲ. ಅವ್ರು ಹಿಜಾಬ್ ಹಾಕೊಂಬರಲಿ, ಮುಖ ಮುಚ್ಕೊಂಬರಲಿ, ಬುರ್ಕ ಹಾಕೊಂಬರಲಿ. ಬುರ್ಕ ಹಾಕೊಂಬಂದಾಗ ಯಾರಪ್ಪ ನೀನು ತೆಗಿದಕ್ಕಾಗೋದಿಲ್ವ? ಈಗ ರೇಷನ್ ಕಾರ್ಡ್ಗಳು ಮಾಡಿದಾರಲ್ಲ, ನೀವು ಬುರ್ಕ ಹಾಕೊಂಡು ಹೋಗೋರು ಹೇಳಿದಾಗ ನಿಮ್ಮ ಹೆಬ್ಬಟ್ಟು ತೋರಿಸ್ರಿ, ಕಣ್ಣಿನ ಆಯ್ತು ತೋರಿಸಾಗ ಓಪನ್ ಆಗೋದದ. ಹಾಗೆ ಇಲ್ಲಿ ಮಾಡಿಬಿಟ್ರೆ ಮುಗಿದೋಗ್ಬಿಡ್ತು. ಯಾವ ವ್ಯಕ್ತಿ ನೀವು ಹೆಬ್ಬಟ್ಟು ಮತ್ತು ಕಣ್ಣಿನ ರೇಪೆ ತೊಗೊಂಡು ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗಿದ್ದಾವೆ. ಆ ರೀತಿ ಮಾಡಿರಿ ಅಂದ್ರೆ ಅವ್ರು ಏನು ಹಾಕೊಂಬಂದು ತೊಗೊಂಡು ನೀವೇ ಮಾಡೋರು. ಎಕ್ಸಾಮ್ ಬಂದು ಕೂತಾವ್ರು ನೋಡಿ ಏನು ಮಾಡೋದಿಲ್ಲ ಅವ್ರನ್ನ. ಅಲ್ಲಿ ಮತ್ತು ಸೂಪರ್ವೈಸರ್ ಇರ್ತಾನೆ, ಅದಕ್ಕೆ ಕಂಡಕ್ಟ್ ಮಾಡೋದಕ್ಕೆ ಇರ್ತಾರೆ, ಮೇಲಾಧಿಕಾರಿಗಳು ಇರ್ತಾರೆ. ಅವರು ಪ್ರಾಮಾಣಿಕವಾಗಿ ವರ್ಕ್ ಮಾಡಿದರೆ ಅವ್ರು ಬಂದಂಥವ್ರು ಗೊತ್ತಾಗ್ತಾರೆ, ಅನ್ಯಾಯ ನಡೆದು ಗೊತ್ತಾಗ್ತದೆ. ಇದು ಸಿಂಪಲ್ ಅದ ರೀ ಇದು. ಹೌದು ಟೆಕ್ನಿಕಲಿ ಎಲ್ಲ ಸೌಂಡ್ ಮಾಡ್ಲಿಕ್ಕೆ ಬ್ಲೂಟೂತ್ ಏನೋ ಖರ್ಚಾಗಿದ್ದು ಹತ್ತು ಮಾಡಿದ್ರೆ ಎಲ್ಲ ಒಪ್ಪಣೋ ಮಾತನ್ನು. ಅದೆಲ್ಲದ್ದೂ ಮೀರಿದ್ದು ಎಲ್ಲದಕ್ಕೂ ಹೆಚ್ಚಿನದು ಏನಪ್ಪ ಅಂದ್ರೆ ಆ ಎಕ್ಸಾಮ್ ತೆಗೆದುಕೊಳ್ಳುತ್ತಿರುವಂಥ ಸೂಪರ್ವೈಸರ್ಗಳು ಅಥವಾ ವ್ಯವಸ್ಥೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅನ್ನೋದಷ್ಟ. ಮತ್ತು ಹೇಳಿಲ್ಲ ನಿಮ್ಗೆ ಹೇಳ್ರಿ ಆನ್ಲೈನ್ ಮೇಲೆ ಮಾಡಿ ಇನ್ನೂ ಒಳ್ಳೇದಾಗೈತಿ. ಜಿದೊಳಗೆ ಜಿಗೆ ಆನ್ಲೈನ್ ಮೇಲೆ ಮಾಡ್ತಾರೆ ಎಕ್ಸಾಮ. ಇದು ಆಫ್ಲೈನ್ ಮೇಲೆ ಕ್ವಶನ್ ಪೇಪರ್ ಮೇಲೆ MBBS ಮಾಡ್ತಾರೆ. ಈಗ ನೀವು ನೋಡಿದ್ದೀರಿ ಅದ್ರ ನೀಟ್ ಎಕ್ಸಾಮ್ ಅಥವಾ ನೀಟ್ UG ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ. ಇಲ್ಲಿ ಸಿಗ್ತೈತ್ರಿ, ಅದು ಆಗೋದಿಲ್ಲ ಅಂದ್ರೆ ಅದು ಯಾರಿಗೆ ಗೊತ್ತದ ಜಿದಾಗ ಏನು ಗದ್ದಲ ಮಾಡ್ತಾರೆ ಅಂತೇಳಿ. ಯಾಕಂದ್ರೆ ಭಾಳ ಬುದ್ಧಿವಂತರ ಲೋಕ ಅದು, ಯಾರಿಗೆ ತಿಳಿಲಾರ್ದು ಲೋಕ, ಏನು ಮಾಡ್ಲಿಕ್ಕೆ ಬರಲ್ವ ಅಂತೇಳಿ ಪ್ರಶ್ನೆ. ನೋಡಿರಿ EVM ಎಲ್ಲೋ ಕೂತು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಚಿಪ್ ಹಾಕ್ತಾರೆ. ನಾವು ಅಂತ ಇದ್ದೀವಿ, ನಾವು ಯಾರೋ ಓಟ್ ಹಾಕಿದ್ರು ಇವ್ರಿಗೆ ಹೋಗಿ ಬೀಳ್ತಾವಪ್ಪ. BJP ಹೋಗಿ ಬೀಳಿ, ಕಾಂಗ್ರೆಸ್ಗೆ ಹೋಗಿ ಬೀಳಿ, ಒಟ್ಟು ಗದ್ದಲ ಹಾಕೈತಿ ಗೊತ್ತಾಗಿತ್ತು ಇವತ್ತು. ಅದಾದ್ರೆ ಬದಲಾಗಿ ಮತ್ತೆ ತರಬೇಕು, ಆ ದಿಶೆಯಲ್ಲಿ ವಿಚಾರ ಮಾಡಬೇಕು, ಅದನ್ನ ಸೃಷ್ಟಿ ಮಾಡೋದು ಪ್ರಯತ್ನ ಮಾಡಬೇಕು. ಅದರ ಒಂದು ಹೇಳ್ಕೊಂಡು ಇಡೀ ವ್ಯವಸ್ಥೆ ಟೀಕೆ ಮಾಡ್ಬೇಕು. ಅದರಲ್ಲಿ ಏನು ಅರ್ಥದ? ಹಂಗೆ ಹಿಜಾಬ್ ಮತ್ತು ಜನಿವಾರ ಸಲುವಾಗಿ ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯದು. ಜೊತೆಗೆ ಇವೆಲ್ಲ ಎಕ್ಸಾಮ್ ಪ್ರಾಮಾಣಿಕವಾಗಿ ನಡೆಸುವಂಥ ಕೆಲಸ ಸರ್ಕಾರ ಮತ್ತು ಅಧಿಕಾರ ಸೇವೆ ವರ್ಗದವ್ರು ಮಾಡಿದ್ರೆ ಭಾಳ ಉತ್ತಮ. ಏನೋ ಇರಲಿ, ಜನಿವಾರ ಕಾರಣಕ್ಕಾಗಿ ಜನಿವಾರವನ್ನು ಬಂದಿಟ್ಕೊಂಡು ಹಿಜಾಬನ್ನು ಹಿಂತಕ್ಕೊಂಡಿದ್ದು 2022 ತೊಗೊಂಡಿದ್ದಾರೆ. ಅದನ್ನು ಹಿಜಾಬನ್ನು BJP ಸರ್ಕಾರ ನಿಷೇಧ ಮಾಡಿತ್ತು. ಅದು ಹೆಂಗಾದ್ರು ತೆಗಿಬೇಕಾಗಿತ್ತು, ಕಾಂಗ್ರೆಸ್ ತೆಗೆದ್ರು. ನಾವು ಮುಸ್ಲಿಂ ಪರ ತೋರಿಸ್ಕೊಳ್ಳಿ. ಅದೆಲ್ಲಗಿದ್ರೂ ಮುಖ್ಯವಾಗಿ ಸಂಪ್ರದಾಯದಂತೆ ಇರುವಂಥ ಸಂಪ್ರದಾಯದ ಅನೇಕ ಆಚರಣೆಗಳನ್ನು ಅವರು ಆಚರಣೆಗಿದ್ದು ಸಂಕೇತಗಳನ್ನು ಎಕ್ಸಾಮ್ ಸಂದರ್ಭದಲ್ಲಿ ಉಪಯೋಗ ಮಾಡಬಹುದು ಅನ್ನುವಂಥ ನಿರ್ಧಾರ ತೆಗೆದುಕೊಂಡಿದ್ದು ಒಂದು ರೀತಿ ಒಳ್ಳೆಯ ನಿರ್ಧಾರ. ಮತ್ತು ಇದಕ್ಕಾಗಿ ಸಿಕ್ಕಾಡೋಕ್ಕಿಂತಲೂ ನಮ್ಮ ಮಕ್ಕಳು ಇನ್ನಷ್ಟು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಅವ್ರು ಬದುಕುವಂಥ ಸ್ವಂತ ಉದ್ಯೋಗ ನಿರ್ಮಾಣ ಮಾಡೋದಕ್ಕೆ ಕಡೆಗೆ ಅವ್ರಿಗೆ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡಿದರೆ ಭಾಳ ಯೋಗ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡಿ. H60 ನ್ಯೂಸ್ ಅರ್ಥ ಹೆಚ್ಚು ತರಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ
ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.